ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿ 2024 ನೋಟಿಫಿಕೇಶನ್ ಆಯಿತು. 2025 ಎಕ್ಸಾಮ್ ಆಯಿತು. 2026 ರಿಸಲ್ಟ್ ಬರಲಿ ಇನ್ನೂ ಬಂದಿಲ್ಲ, ಸೊ ಬರ್ತೈತಿ. ಸೊ ಇವತ್ತು ಕೋರ್ಟ್ ಡಿಸ್ಕಷನ್ ಇತ್ತು. ಸೊ ಏನೇನಾಗೈತಿ ಡೀಟೇಲ್ ಎಲ್ಲ ಹೇಳ್ತೀನಿ. ಕೋರ್ಟಿಂದ ಒಂದು ನೋಟಿಸ್ ಕೂಡ ಬಂದೈತಿ ಆ್ಯಂಡ್ RRB ದವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಕೇಸ್ ಕಂಪ್ಲೀಟ್ ಆಗಿತ್ತು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ನಿಮ್ಮ ರಿಸಲ್ಟ್ ಇದೇ ಒಂದು ವಾರದೊಳಗೆ ಬಿಡ್ತಾರ, ಇದೇ 10 ದಿನದ ಒಳಗಡೆ ಬಿಡ್ತಾರ. ಬಿಟ್ಟ ತಕ್ಷಣ ಸೊ ನಮ್ಮ ಡಿಸ್ಕ್ರಿಪ್ಷನ್ದಾಗ ಕರೆಕ್ಟಾಗಿ ಕಳಿಸ್ಕೊಡಿ. ನಮ್ಮ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗ್ರಿ. ಸೊ ಯಾವಾಗ ರಿಸಲ್ಟ್ ಬಿಡ್ತಾರೋ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ, ಅಂದರೆ ರಿಸಲ್ಟ್ ಅಂದರೆ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ, ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ. ಸೊ ಆ ಒಂದು ಲಿಸ್ಟ್ PDF ಅನ್ನು ನೀವು ರಿಸಲ್ಟ್ ಬಿಟ್ಟ ತಕ್ಷಣ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ OTP ಹಾಕೊಂಡು ಪಾಸ್ವರ್ಡ್ ಹಾಕಿ ಚೆಕ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ PDF ಅನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಇಮಿಡಿಯೇಟ್ ಸೆಕೆಂಡ್ ಒಳಗಡೆ ಅಪ್ಡೇಟ್ ಮಾಡ್ತೀವಿ. ಈಗಲೇ ಜಾಯ್ನ್ ಆಗ್ರಿ. ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಕಟ್ ಆಫ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಎಷ್ಟು ಕಟ್ ಆಫ್ ನಿಲ್ಬೋದು ರೀ. ಓಕೆ, ಸೊ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಕೋರ್ಟ್ ಏನೇನು ಹೇಳಿತ್ತು ಎಲ್ಲ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಟಿಸ್ ನೋಡ್ರಿ. ಓಕೆ, ಸೊ ಸ್ಕ್ರೀನಲ್ಲಿ ನಿಮಗೆ ನೋಟಿಸ್ ಕಾಣತೈತಿ. ಇದು ಕೋರ್ಟಿಂದ ಡಿಕ್ಲೇರ್ ಆಗಿರುವಂಥದ್ದು. ಸೊ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಕೇಳಿಸ್ಕೊರಿ. ಫೈನಲ್ ಆಗಿ ಏನಾಗೈತಪ್ಪ ಅಂತಂದ್ರೆ RRB ಗ್ರೂಪ್ ಡಿ ಯಾರೆಲ್ಲ ಕೇಸ್ ಹಾಕಿದಾರಲ್ಲ ಅವ್ರು ಹೊರತುಪಡಿಸಿ ಉಳಿಕಿದಂಥ ಅಭ್ಯರ್ಥಿಗಳದ್ದು ರಿಸಲ್ಟ್ ಬರುತ್ತೆ. ಓಕೆ, ಬಿಡ್ರಿ ಅಂತ ಹೇಳಿ ಸೊ RRB ದವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ದಿನ ಸ್ಟೇ ಆಗಿತ್ತು. ರೈಲ್ವೆದವರು ಒಂದು ಅಪ್ಡೇಟ್ ಟ್ವಿಟರ್ ಮಾಡಿ ಹೇಳಿದರು. ಸೊ ಇನ್ನು ಮುಂದೆ ಸೊ ಕೋರ್ಟ್ ಕೇಸ್ ಡಿಕ್ಲೇರ್ ಆಗೋರು ಕೂಡ ರಿಸಲ್ಟನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಜೂನ್ ಒಳಗಡೆ ಬಿಡ್ತೀವಿ ಅಂತ ಹೇಳಿದರು. ಓಕೆ, ಬಟ್ ಇದು ಜೂನ್ ಸ್ಟಾರ್ಟ್ ಆಗೈತಿ. ಇವಾಗ ಕೋರ್ಟ್ ಕಂಪ್ಲೀಟ್ಲಿ ಸ್ಟೇಯನ್ನು ತೆಗೆದೈತಿ. ಸ್ಟೇ ಕಂಪ್ಲೀಟ್ಲಿ ಕ್ಲಿಯರ್ ಮಾಡೈತಿ. ಇವಾಗ ಜವಾಬ್ದಾರಿ ಇರೋದು ಯಾರು? RRB ದವರು. ಸೊ ಯಾವಾಗ ಬೇಕಾದರೂ ಬಿಡ್ಬೋದು, ಈಗಲೇ ಬಿಡ್ಬೋದು, ಇವತ್ತು ರಾತ್ರಿ ಬಿಡ್ಬೋದು, ಒಂದು ವಾರ ಬಿಡ್ಬೋದು, 10 ದಿನದ ಒಳಗಡೆ ಬಿಡ್ಬೋದು. ಬಟ್ ಆದಷ್ಟು ಬೇಗನೆ ಬಿಡ್ತಾರೆ. ಯಾಕಂದ್ರೆ ಮುಂದಿನ ಫಿಸಿಕಲ್ ಆಗಬೇಕು, ಮೆಡಿಕಲ್ ಆಗಬೇಕು, DV ಆಗಬೇಕು, ಜಾಯ್ನ್ ಆಗಬೇಕು. ಆದ ನಂತರ ಗ್ರೂಪ್ ಡಿ 2025 ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಗ್ತಾವೆ. 2026 ನೋಟಿಫಿಕೇಶನ್ ಆಗಿಲ್ಲ. ಓಕೆ, ಸೊ ಈಗಲೇ ಜಾಯ್ನ್ ಆಗಿರಿ. ನಿಮಗೆ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಮ ಸ್ಕೋರ್ ಎಷ್ಟು ಆಗಬಹುದು? ಸರಿ ಬಾರಿ ನನ್ನ ಸ್ಕೋರ್ ಇಷ್ಟ ಆಗ್ಬೋದು ರೀ. ಕಟ್ ಆಫ್ ನೀವು ಯಾವ ಜೋನಿ ಅಪ್ಲೈ ಮಾಡಿದ್ರೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ನೀವು ಯಾವ ಜೋನಿ ಅಪ್ಲೈ ಮಾಡಿದ್ರೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ನೀವೇನಾದರೂ ಸರ್ ಸ್ಕೋರ್ ಚೆನ್ನಾಗಿಲ್ಲ, ಇನ್ನು ಮುಂದೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ನೆಕ್ಸ್ಟ್ ಎಕ್ಸಾಮ್ಗೆ ನಾವು ಚೆನ್ನಾಗಿ ಓದ್ತೀವಿ ಅಂತಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ನೀವು ಈಗಲೇ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡುವಂಥದ್ದು ಬುಕ್ಸ್ ಇರಂಗಿಲ್ಲ, PDF ನೋಟ್ಸ್ ಇರ್ತಾವೆ. ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡಕ್ಕೆ ಹೋಗ್ಬೇಡಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಟ್ಟು ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಸ್ನೇಹಿತರೆ, ಫಿಸಿಕಲ್ ಡೇಟ್ ಯಾವಾಗ? ಸೊ ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಸೊ ಫಿಸಿಕಲ್ ಡೇಟ್ ಯಾವಾಗ ಏನು ಅಂತ ಹೇಳಿ ಸೊ ಡೀಟೇಲ್ ಆಗಿ ಇವತ್ತೊಂದನೇ ಟೈಮ್ ಕೊಡ್ರಿ. ಸೊ ನಾಳೆ ಅಥವಾ ನಾಡಿದ್ದು ನಿಮಗೆ ಫಿಸಿಕಲ್ ಡೇಟ್ ಯಾವಾಗ, ಫಿಸಿಕಲ್ ಎಲ್ಲಿ ಮಾಡ್ತಾರೆ? ಸೊ ಬೆಂಗಳೂರಲ್ಲಿ ಇರುತ್ತೆ ಅಥವಾ ನಿಮ್ಮ ಹುಬ್ಳಿಯಲ್ಲಿ ಇರುತ್ತೆ, ಅಂದರೆ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲೇ ಇರೋದಲ್ಲ. ಸೊ ಹುಬ್ಳಿಯಲ್ಲಿ ಇರುತ್ತೆ, ಎಲ್ಲಿರುತ್ತೆ ಅಂತೇಳಿ ಸೊ ಡೀಟೇಲ್ ಆಗಿ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಆ್ಯಂಡ್ ನೀವು ಯಾವ ಜೋನಿ ಅಪ್ಲೈ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ಆ್ಯಕ್ಚುಲಿ ಏನು ನೋಡ್ಬೇಕ್ರೆ ಇವಾಗ ಏನಾಗುತ್ತಪ್ಪ ಅಂದರೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊರಿ. ಇವಾಗ ನೋಡ್ರಿ, ಕೋರ್ಟ್ ಮೇಲೆ ಜವಾಬ್ದಾರಿ ಇತ್ತು, ಅಂದರೆ ಕೋರ್ಟ್ ಮೇಲೆ ನಿಂತಿತ್ತು. ಎದಕ್ಕೆ ವೇಟ್ ಆಗಿತ್ತು, ಎದಕ್ಕೆ ರಿಸಲ್ಟ್ ಬಿಟ್ಟಿರಲಿಲ್ಲ ಅಂತಂದರೆ ಸೊ ಕೋರ್ಟಲ್ಲಿರೋ ಕಾರಣದಿಂದ ಸೊ ರಿಸಲ್ಟನ್ನು ಬಿಟ್ಟಿರಲಿಲ್ಲ. ಕೋರ್ಟ್ದವರು ಹೇಳಿದರು, ತೆಲಂಗಾಣ ಕೋರ್ಟ್ದವರು ಹೇಳಿದರು, ರೈಲ್ವೆದವರು ನಾವು ಇದನ್ನು ಕ್ಲಿಯರ್ ಮಾಡೋರು ಕೂಡ ಯಾವುದೇ ರೀತಿ ಅಪ್ಡೇಟ್ ಮಾಡುವಂತಿಲ್ಲ. ಸೊ ಅದ್ರ ತಕ್ಕಂತೆ ಅದೆಲ್ಲ ಫಾಲೋ ಮಾಡ್ತಾರೆ. ಕೋರ್ಟ್ ಡಿಸಿಷನ್ ಫೈನಲ್ ಡಿಸಿಷನ್. ಓಕೆ, ಸೊ ಅದ್ರ ತಕ್ಕಂತೆ RRB ದವರು ಯಾವುದೇ ರೀತಿ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಇವಾಗ ಕೋರ್ಟ್ ಏನಂದೈತಿ, ಯಾರೆಲ್ಲ CCA ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರು 10 ಜನ ಏನಿದ್ದಾರೆ ಅವರನ್ನು ಬಿಟ್ಟು ಉಳಿದಂಥ ಎಲ್ಲ ದೇಶದೊಳಗೆ ಎಲ್ಲ ಜೋನ್ಸು ಎಲ್ಲ ರಾಜ್ಯದ್ದು ರಿಸಲ್ಟನ್ನು ಬಿಡ್ರಿ ಅಂತ ಹೇಳಿ ಸೊ ಒಂದು ಆರ್ಡರನ್ನು ಕೊಟ್ಟಿದ್ದಾರೆ. ಯಾರಿಗೆ? RRB ದವರಿಗೆ. ಇವಾಗ ಜವಾಬ್ದಾರಿ ಇರೋದು ಯಾರು? ನೆಕ್ಸ್ಟ್ ಇವಾಗ ಕೈಯಲ್ಲಿರೋದು ಯಾರ ಕಡೆ ಅಂತಂದ್ರೆ RRB ದವ್ರ ಕಡೆ. ಎನಿ ಟೈಮ್ ದೇ ಕ್ಯಾನ್ ರಿಸಲ್ಟ್. ಓಕೆ, ದೇ ಕ್ಯಾನ್ ಔಟ್ ರಿಸಲ್ಟ್. ಅವರು ಮೊದಲೇ ಹೇಳಿದ್ದಾರೆ, RRB ದವರು ಮೊದಲೇ ಟ್ವೀಟ್ ಮಾಡಿ ಹೇಳಿದ್ದಾರೆ, ರಿಸಲ್ಟ್ ಎಲ್ಲ ರೆಡಿ ಆಗೈತೆ ಅಂತ ಹೇಳಿದ್ದಾರೆ. ಸೊ ಇವತ್ತೇ ಬಿಡ್ಬೋದು, ಯಾವಾಗ ಬೇಕಾದರೂ ಬಿಡಬಹುದು. ಓಕೆ, ಸೊ ಎಲ್ಲ RRB ಗ್ರೂಪ್ ಡಿ ಓದ್ತಾರಂತ ಎಲ್ಲ ಅಭ್ಯರ್ಥಿಗಳಿಗೆ ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಫಿಸಿಕಲ್ ಬಗ್ಗೆ, ಸೊ ಫಿಸಿಕಲ್ ಬೆಸ್ಟ್ ಅಕಾಡೆಮಿ ಆಗಿರ್ಬೋದು. ಫಿಸಿಕಲ್ ಏನಂತ ಹೇಳಿ ಸೊ ನಾನು ಹೇಳ್ತೀನಿ, ನಮ್ಮದೇ ಅಕಾಡೆಮಿ ಕಮಾಂಡೋ ಕರಿಯರ್ ಅಕಾಡೆಮಿ ಅಲ್ಟಿಮೇಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಬಗ್ಗೆ ಏನು ಡೌಟ್ ಇದ್ರೂ ಕೂಡ ಗ್ರೂಪ್ ಬಿ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ವಾಟ್ಸಪ್ ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ. ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ಆ್ಯಂಡ್ ರಿಸಲ್ಟ್ ಬಿಟ್ಟ ತಕ್ಷಣ ಗ್ರೂಪ್ ಹಾಕ್ತೀವಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊರಿ, ಡಿಸ್ಕ್ರಿಪ್ಷನ್ ಲಿಂಕ್. ಐ ಹೋಪ್ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.